ಏನು ಸಮಸ್ಯೆ ಇಲ್ಲ ಅಲ್ವಾ ಡಾಕ್ಟರ್? ಭಯ ಪಡುವಂತ ಅಗತ್ಯ ಏನೂ ಇಲ್ಲ. ಈ ಟ್ಯಾಬ್ಲೆಟ್ಸ್ನ ಅರ್ಧನೇ 3 ಹೊತ್ತು ಕೊಡಿ. ನಾನಿನ್ ಬರ್ತೀನಿ. ಸರಿ ಡಾಕ್ಟರ್. ನಾನು ತಗೊಂಡ್ಬರ್ತೀನಿ ಬಿಡಿ. ಖಾಲಿ ಹೊಟ್ಟೆಗೆ ಟ್ಯಾಬ್ಲೆಟ್ಸ್ ಹೇಗೆ ಕೊಡೋದು? ನಾನು ಹೋಗಿ ಇಡ್ಲಿ ತಗೊಂಡ್ ಬರ್ತೀನಿ. ತಿನ್ಸಿದ್ಮೇಲೆ ಕೊಡೋಣ. ಅದಕ್ಕೆ ನೀನ್ ಯಾಕಮ್ಮ? ನಾನು ಹೋಗಿ ತಗೊಂಡ್ಬರ್ತೀನಿ. ಕಲ್ಯಾಣಿ, ಇದು ಮಾಮೂಲಿ ಜ್ವರ ಅಂತ ನನಗನ್ನಿಸ್ತಿಲ್ಲಮ್ಮ. ಇಲ್ದಿದ್ರೆ ಔಷಧಿ ತಗೊಂಡ ತಕ್ಷಣನೇ ಕಡಿಮೆ ಆಗ್ಬಿಡ್ತಿತ್ತು. ನೋಡು, ಈ ತಾಯ್ತನ ಕುತ್ತಿಗೆ ಕಟ್ಟಿದ್ರೆ ಯಾರು ಕೆಟ್ಟ ದೃಷ್ಟಿ ಬಿದ್ದಿದ್ರು ಕೂಡ ಆ ದೋಷ ಪರಿಹಾರ ಆಗ್ಬಿಡುತ್ತೆ. ಹೀರೋ ಅನುಪಮ, ಏನು ನನ್ ಮೊಮ್ಮಗನ್ಗೆ ಮಾಟ ಮಂತ್ರ ಮಾಡ್ತಾ ಇದ್ಯಾ? ಮಾಟ ಮಂತ್ರ ಅಂದ್ರೆ ಏನ್ ದಮಯಂತಿ? ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ದೊಡ್ಡವರು ಹಳ್ಳಿಗಳಲ್ಲಿ ಹೀಗೆ ಮಾಡ್ತಾರೆ. ನೀನಂತೂ ಏನು ಮಾಡಲ್ಲ, ಮಾಡೋರ್ಗೂ ಏನು ಮಾಡಕ್ ಬಿಡಲ್ವಾ? ಏನಪ್ಪ ಇವಳು ಮಾಡೋದು? ಅಲ್ಲ, ಚಿಕ್ಕ ಮಕ್ಕಳಿಗೆ ಏನು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೋಗಿ ಹೋಗಿ ಬಂಜೆ ಹೇಳ್ಬೇಕಾ? ಅತ್ತೆ, ದಮಯಂತಿ, ದಮಯಂತಿ, ಏನೇ ನನ್ ಮೇಲೆ ಜೋರ್ ಮಾಡ್ತಿದ್ಯಾ? ಮತ್ತೆ ನೀವಂತಿರೋ ಮಾತೇನು? ಪ್ರತಿ ಸಲ ನಮ್ಮಮ್ಮನ ಅಳಿಸಿ ಮಾತಾಡೋದು ನಿಮಗ್ ಚೆನ್ನಾಗಿ ಅಭ್ಯಾಸ ಆಗಿದೆ. ಏನೇ ಏನ್ ಇವಾಗ? ಇಲ್ದೇ ಇರೋಂತ ಮಾತ್ ನಾನು ಏನ್ ಹೇಳ್ದೆ ಇವಾಗ? ಅವನು ನನ್ನ ಮೊಮ್ಮಗ, ಅವನಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಇವಳೇನ್ ಕಟ್ಟುತ್ತಿದ್ದಾಳೋ ಅದನ್ನ ನೀನೇ ಕಟ್ಟು. ಇಲ್ಲ ಅಂದ್ರೆ ಪಲ್ಲವಿ ಕೈಲಿ ಕಟ್ಸು, ಇಲ್ಲ ಅಂದ್ರೆ ನಿಮ್ಮ ಅಜ್ಜಿ ಕೈಲೇ ಕಟ್ಸು. ಅದನ್ನ ಬಿಟ್ಟು ಮಕ್ಳು ಇಲ್ದಿರೋ ಇವಳ ಕೈಲಿ ಕಟ್ಸಿದ್ರೆ ಇರೋ ರೋಗ ಹೋಗಿ ಹೊಸ ರೋಗ ಇನ್ಯಾವ್ದು ಬರುತ್ತೋ ಅನ್ನೋ ಭಯ ನನಗೆ. ಅತ್ತೆ, ಬಾಯಿ ಬಂದ ಹಾಗೆ ಮಾತಾಡ್ಬೇಡಿ. ಮಾಡೋ ಕೆಲ್ಸ ಮನ್ಸಾರೆ ಮಾಡಿದ್ರೆ ಸಾಕು. ಯಾರು ಮಾಡಿದ್ರು ಅನ್ನೋದು ಮುಖ್ಯ ಆಗಲ್ಲ. ಆ ಜ್ಞಾನ ಇವಳಿಗಿದ್ದಿದ್ರೆ ಈ ನೋವೆಲ್ಲ ಯಾಕಿರುತ್ತೆ ಕಲ್ಯಾಣಿ? ದೊಡ್ಡವಳು ನೀನೇ ಹೀಗೆಲ್ಲ ಮಾತಾಡ್ತೀಯಲ್ಲಮ್ಮ. ದೊಡ್ಡವಳು ನಿಜವಾಗ್ಲೂ ನನ್ನ ದೊಡ್ಡತನನ ಉಳಿಸ್ಕೋಬೇಕು ಅನ್ಕೊಂಡಿದ್ರೆ ನಿನ್ನ ಮಾತುಗಳಿಗೆ ನಿನ್ನ ಹಲ್ಲು ಉದುರಿಸ್ಬೇಕಿತ್ತು. ಆದ್ರೆ ಎಷ್ಟು ಸಲ ಅಂತ ಹೊಡಿಲಿ, ಎಷ್ಟು ಸಲ ಅಂತ ಬೈಲಿ? ಅಮ್ಮ, ಅವಳನ್ನ ಹೆತ್ತು ಪಾಪ ನಂದು. ಅವಳು ಪರವಾಗಿ ಕ್ಷಮಾಪಣೆ ಕೇಳೋದ್ ಬಿಟ್ರೆ ನಾನೇನು ಮಾಡಕ್ಕಾಗಲ್ಲಮ್ಮ. ಅಮ್ಮ, ನೀವ್ಯಾಕೆ ನನ್ನ ಹತ್ರ ಕ್ಷಮಾಪಣೆ ಕೇಳ್ತೀರಾ? ಮತ್ತೆ ಹೆತ್ತವ್ರಲ್ವೇನಮ್ಮ? ಮಗಳು ತಪ್ಪು ಮಾಡಿದ್ಲು ಅಂದ್ರೆ ಅದು ಹೆತ್ತವ್ರು ಮಾಡ್ದಾಗೆ ಅಲ್ವನಮ್ಮ? ಅಷ್ಟಕ್ಕೂ ಇದೆಲ್ಲ ನಿನ್ನ ಒಳ್ಳೆತನದಿಂದನೇ ಬರ್ತಿದೆ ಅನುಪಮ. ಅವಳು ಒಂದು ಮಾತು ಅಂತಿದ್ದಾಗೇನೆ ಮೊದಲ ದಿನನೇ ಅವಳು ಕೆನ್ನೆಗೆ ಬಾರಿಸಿದ್ರೆ ಚೆನ್ನಾಗಿರ್ತಿತ್ತು. ನಿನ್ ಮಾತಿನ ಅರ್ಥ ಏನಮ್ಮ? ಎಲ್ರಿಗೂ ನನಗ್ ಹೊಡಿ ಅಂತ ಸಲಹೆ ಕೊಡ್ತಿದ್ಯಾ? ಹಾಗೆಲ್ರೂ ಹೊಡೆಯೋರು ಆಗಿದ್ದಿದ್ರೆ ನಿನ್ನ ಬಾಯಿ ಹಾಗೆ ಯಾಕೆ ಮಾತಾಡ್ತಿದ್ದೆ? ಒಂದು ಸಲ 2 ಸಲ ಆಗಿದ್ರೆ ಏನೋ ಗೊತ್ತಿಲ್ಲದೆ ಮಾತಾಡಿದ್ಲು ಅನ್ಕೋಬಹುದು. ಆದ್ರೆ ಪ್ರತಿದಿನ ಇದೇ ಕೆಲಸನ ಅಕ್ಕ ನಿನಗೆ? ಬೆಳಗ್ಗೆ ಎದ್ದಾಗಿಂದ ಕಲ್ಯಾಣಿಗೆ ಏನ್ ಹೇಳೋದು, ಅನುಪಮಂಗೆ ಹೇಗ್ ನೋವು ಕೊಡೋಣ ಅನ್ನೋದು ಬಿಟ್ರೆ ಬೇರೆ ಕೆಲಸ ಇಲ್ವಾ ನಿನ್ಗೆ? ಅತ್ಗೇನೋ ಮಗು ಬಗ್ಗೆ ಹೇಳ್ತಿದ್ರೆ ನೀವೆಲ್ಲ ಅತ್ಗೆಗ್ ಬೈದ್ರೆ ಹೇಗೆ?
ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಕೊಡ್ತೀನಿ ನೋಡು. ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೆಯಾ? ಸರಿಯಾಗಿದ್ದೀರಾ ಇಬ್ರು? ದಮಯಂತಿ, ಒಂದು ವಿಷಯ ನೆನ್ಪಿಟ್ಕೋ. ಅನುಪಮನ್ಗೆ ಅಂತ ಒಂದಿನ ಬರುತ್ತೆ. ಅವತ್ತು ನೀನು ಅವಳ ಕಾಲಿಗೆ ಬಿದ್ದು ನಿನ್ ಕಣ್ಣೀರಿಂದ ಅವಳ ಕಾಲು ತೊಳಿಬೇಕಾಗಿ ಬರುತ್ತೆ. ಅನುಪಮಗೆ ಅಂತ ದಿನ ಬರ್ಬೇಕು ಅಂದ್ರೆ ಮತ್ತೊಂದು ಜನ್ಮ ಎತ್ತಬೇಕು. ಈ ಜನ್ಮಕ್ಕೆ ಈ ಕಲ್ಯಾಣಿ ಹತ್ರ ಅಮ್ಮ ಅನಿಸ್ಕೊಳ್ಳೋದನ್ನ ಬಿಟ್ಟು ತಾಯಿ ಆಗೋಕ್ಕಾಗಲ್ವಲ್ಲ. ನನಗೆ ನನ್ನ ಮಗಳು ಒಬ್ಳು ಸಾಕು. ಇನ್ಯಾರೋ ಬಂದು ನನ್ನನ್ನು ಅಮ್ಮ ಅಂತ ಕರೆಯೋದನ್ನ ನಾನು ಎಕ್ಸ್ಪೆಕ್ಟೇ ಮಾಡಲ್ಲ. ನನಗೂ ಕಲ್ಯಾಣಿಗೂ ನೋವು ಕೊಡೋದ್ರಿಂದ ನಿನಗೆ ಸಂತೋಷ ಸಿಕ್ಕುತ್ತೆ ಅನ್ನೋದಾದ್ರೆ ಹಾಗೆ ಮಾಡು. ನಿನ್ನ ಸಂತೋಷಕ್ಕೋಸ್ಕರ ನಾವಿಬ್ರೂ ಅಳ್ತೀವಿ. ಆದ್ರೀಗ ನಮ್ಮ ಯೋಚನೆ ಇರೋದೇನು ಅಂದ್ರೆ ಮಗು ಹುಷಾರಾದ್ರೆ ಸಾಕು ಅಂತ. ದಯವಿಟ್ಟು ದಮಯಂತಿ, ಇದಕ್ಕೆ ಮಾತ್ರ ಅಡ್ಡ ಬರಬೇಡ. ನನ್ನ ಮೊಮ್ಮಗನ್ಗೆ ನಿನ್ನ ಕೈಯಾರೆ ಏನು ಮಾಡ್ಬೇಡ ಅಂತ ಹೇಳ್ತಿದ್ದೀನಲ್ಲ. ದಮಯಂತಿ, ನೀನ್ ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಗಂಡನಾಗಿ ನಾನು ಇನ್ನೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ನನ್ನ ಮೊಮ್ಮಗನ ಆರೋಗ್ಯಕ್ಕೋಸ್ಕರ ಅವ್ರು ಚಿಂತೆ ಮಾಡ್ತಾ ಇದ್ರೆ ನೀನ್ ಅಡ್ಡಿ ಮಾಡ್ತಾ ಇದ್ಯಾ. ಮರ್ಯಾದೆಯಿಂದ ಒಳಗೆ ಹೋಗೋ. ಏನ್ರಿ ನೀವು? ಒಳಗಡೆ ಹೋಗೋ. ಹೋಗೋ. ಕ್ಷಮಿಸಿ ಅತ್ತೆಮ್ಮ, ಹೆತ್ತವರು ನಿಮ್ ಮುಂದೆ ನನ್ನೊಳಗೆ ಬೈಬೇಕಾಗಿ ಬಂತು. ಬಯಸ್ಕೊಳ್ಳೋ ಚೇಷ್ಟೆ ಅವಳು ಮಾಡ್ತಿದ್ರೆ ಇದ್ರಲ್ಲಿ ನಿನ್ ತಪ್ಪೇನಿದ್ಯಪ್ಪ. ಅಮ್ಮ ಅನುಪಮ, ನೀನದನ್ ಕಟ್ಟು. ನಮಸ್ತೆ. ನೋಡು, ಈ ಬಾಕ್ಸ್ ತಗೊಂಡು ಹೋಗಿ ಹೈಟೆಕ್ ಸಿಟಿ ಏರಿಯಾದಲ್ಲಿ ಕೊಡ್ಬೇಕು. ಎಲ್ಲಿ ಕೊಡಬೇಕು ಅಂತ ಆಮೇಲೆ ಹೇಳುವಂತೆ ಮೊದ್ಲು ಇವಾಗ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ಹೇಳು. ಇದ್ರಲ್ಲಿ ಏನಿದೆ ಅಂತ ಹೇಳೋವರೆಗೂ ಕೆಲಸ ಮಾಡಲ್ವಾ? ಅಣ್ಣ, ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ಬೇಕು. ನನಗೆ ಗೊತ್ತಿಲ್ಲದೆ ಹೆಂಗ್ ಮಾಡೋಕ್ಕಾಗತ್ತೆ ಹೇಳು? ಬೆಳಗ್ಗೆ ಎದ್ದಾಗಿಂದ ನೀನೇನ್ ಮಾಡ್ತೀವೋ ಅದೇ ಕೆಲಸನೇ. ಆದ್ರೆ ಈ ಸರಿ ಸರಾಯಿ ಅಲ್ಲ, ಡ್ರಗ್ಸು. ಏನಂದೆ? ಡ್ರಗ್ಸ್ ಕಣೋ. ಅಯ್ಯೋ ನನ್ನ ಮಗನೇ, ಸಾರಾಯಿ ಮಾರ್ತೀನಿ ಅಂತ ಇಂಥ ಕೆಟ್ಟ ಕೆಲಸ ಮಾಡ್ತೀನಿ ಅನ್ಕೊಂಡಿದ್ಯಾನೋ? ಕಿತ್ತೋಡ್ ನನ್ನ ಮಗನೇ. ಸಾರಾಯಿ ಮಾರ್ತೀನಿ ಅಷ್ಟೇ, ಈ ತರ ಡ್ರಗ್ಸ್ ಸಪ್ಲೈ ಮಾಡ್ತೀನಿ ಅಂತ ಯಾವನು ಹೇಳಿದ್ ನನಗೆ? ನಾನೇನಾದ್ರೂ ದಂಧೆ ಮಾಡ್ತಿದ್ದೀನಿ ಅಂದ್ರೆ ಅದ್ ನನಗೆ ಇಷ್ಟ ಆಗ್ಬೇಕಲ್ಲಿ. ಇಷ್ಟ ಆಗದೆ ಇದ್ರೆ ನೀನ್ ಬಂದ್ ಹೇಳಿದ್ರಲ್ಲ, ನಿಮ್ಮ ಅಪ್ಪ ಬಂದ್ ಹೇಳಿದ್ರು ಒಪ್ಕೊಳ್ಳಲ್ಲ. ಅಣ್ಣ, ಏನ್ ಮಾಡ್ತಿದ್ದೀಯಾ? ಏನಿದು? ನಮಗ್ ದುಡ್ಡು ಬೇಕು ತಾನೆ? ದುಡ್ಡು ಬೇಕು ಕಣೋ. ಹಾಗಂತ ಇಂಥ ಕೆಟ್ಟ ಕೆಲಸಗಳನ್ನ ಮಾಡಿ ದುಡ್ಡು ಸಂಪಾದನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾನಂತೂ ಇವತ್ತಿಂದ ಸಾರಾಯಿ ದಂಧೆನೂ ಬಿಟ್ಬಿಡ್ತೀನಿ. ಅಣ್ಣ, ಏನಣ್ಣ ಬುದ್ಧಿ ಇಲ್ದೆ ಮಾತಾಡ್ತಿದ್ದೀಯಾ? ಲೇ, ಸಾರಾಯಿ ಅಂದ್ರೆ ಕಿಕ್ಕು, ಡ್ರಗ್ಸ್ ಅಂದ್ರೆ ಅದಕ್ಕಿಂತ ದೊಡ್ಡ ಕಿಕ್ಕು. ಈ ದೇಶದಲ್ಲಿ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಹಾಳಾಗ್ತಾ ಇದಾರೋ. ಹುಡುಗರು ಪ್ರಾಣ ತೆಗೆಯೋ ಇಂಥ ದಂಧೆಗಳು ನಮ್ಗೆ ಯಾಕೋ?
ಅದಕ್ಕೆ ಇವತ್ತಿಂದ ಇಂಥ ದಂಧೆಗಳನ್ನ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಲೇ, ನಿನಗಿದೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೇನಾದ್ರೂ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ ಮಗನೇ. ಹೋಯ್ತಾರ ನನ್ ಮೇಲೆ ಕೈ ಮಾಡ್ದೆ ಅಲ್ವಾ? ನನ್ನ ಯಾರು ಅನ್ಕೊಂಡಿದ್ಯೋ ಅಬಿಬಾಯಿ ಕಡೆಯವನು 1000-2000ಕ್ಕೆ ದಂಧೆ ಮಾಡಿ ಬದುಕ್ತಿರೋ ನೀನು. ನಿನಗೆ ಯಾಕೋ ದೇಶದ ಬಗ್ಗೆ ಹುಡುಗರ ಬಗ್ಗೆ ಚಿಂತೆ? ಹೇಳಿದ್ ಮಾಡ್ಬೇಕು, ದುಡ್ಡು ತಗೊಂಡು ಹೋಗ್ತಾ ಇರ್ಬೇಕು. ಅಯ್ಯೋ, ಲೇ ನನ್ನ ಮಗನೇ, ನಾನು ಹುಟ್ಟಿದ್ದು ಆಗಸ್ಟ್ 15 ಕಣೋ. ಒಂದ್ ಸ್ವಲ್ಪನಾದ್ರೂ ದೇಶಭಕ್ತಿ ನನ್ನ ರಕ್ತದಲ್ಲೇ ಇರುತ್ತೆ. ಆದ್ರೂ ನನಗೆ ಯಾರ ಮೇಲೆ ಭಕ್ತಿ ಇದೆ ಏನು ಅನ್ನೋದು ನಿನಗೆ ಯಾಕೋ? ಏನೇ ಆದ್ರೂ ಈ ಕೆಲಸ ನಾನು ಮಾಡಲ್ಲ. ನೀನ್ ಈ ಕೆಲಸ ಮಾಡಿದ್ಯಾ ಅಂತ ನನಗೆ ಗೊತ್ತಾಗ್ಬೇಕು. ನೀನು ಸುಮ್ಮನೆ ಬಿಡಲ್ಲ. ಕಳಿಸ್ಕೊ, ಇಲ್ಲಿಂದ ಕಳಿಸ್ಕೊ. ಅಣ್ಣ, ಇವತ್ತು ನಿನಗೇನಾಗಿದೆ? ಬಂದಿದ್ದ ಕೆಲಸ ಮಾಡಲ್ಲ ಅಂತಂದೆ. ಆ ಬಾಕ್ಸ್ ಅಲ್ಲಿ ಡ್ರಗ್ಸ್ ಇದೆಯೋ ಇನ್ನೇನಿದೆಯೋ ನಮಗೇನಕ್ಕೆ? ನೇರವಾಗಿ ತಗೊಂಡು ಹೋಗಿ ಕೊಟ್ವಾ, ದುಡ್ಡು ತಗೊಂಡ್ವಾ? ಲೇ, ಅವನ್ ತರಾನೇ ನೀನು ಮಾತಾಡ್ದೆ ಅಂದ್ರೆ ಅವನನ್ನ ಹೊಡೆದು ಸುಮ್ಮನೆ ಬಿಟ್ಟೆ. ನಿನ್ನನ್ನ ಸಾಯಿಸಿ ಇಲ್ಲೇ ಹೂತಾಕ್ಬಿಡ್ತೀನಿ. ಬೇಡ ಕಣೋ, ನಾನು ಆ ಪೊಲೀಸ್ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಆ ಹುಡುಗಿನ ಮದುವೆ ಆಗ್ಬೇಕು ಅಂದ್ರೆ ನಾನು ಹೇಗಿರ್ಬೇಕು ಹೇಳು? ನಾನು ಇಂಥ ಕೆಟ್ಟ ದಂಧೆಗಳನ್ನೆಲ್ಲ ಮಾಡ್ತಿದ್ದೀನಿ ಅಂತ ಅವಳು ಗೊತ್ತಾದ್ರೆ ಆ ಹುಡುಗಿ ನನ್ನನ್ನು ಪ್ರೀತಿಸ್ತಾಳೇನೋ? ನನ್ನ ಜೊತೆ ಮದುವೆ ಮಾಡ್ಕೊಳಕ್ ಮುಂದೆ ಬರ್ತಾಳ? ಅದಕ್ಕೆ ನಮಗ್ ದುಡ್ಡು ಬೇಕು ಅಷ್ಟೇ. ಬ್ಲ್ಯಾಕ್ ಟಿಕೆಟ್ ಮಾರಿದ್ರೆ ಬರುತ್ತೋ, ಆಗ್ಲಿಲ್ಲ ಅಂದ್ರೆ ಜೇಬ್ ಕತ್ತರಿಸಿದ್ರೆ ಬರುತ್ತೆ. ಅದೇನಾದ್ರೂ ಒಳ್ಳೆ ಕೆಲಸನಣ್ಣ? ಲವ್ ಮಗ, ನಾವು ಜನ ಹಾಳಾಗೋ ಕೆಲಸ ಮಾಡಬಾರ್ದು. ಚಿಕ್ಕ ಚಿಕ್ಕ ಕಳ್ತನ ಮಾಡೋಣ. ಅವನಿಗೆ ಟಿಕೆಟ್ ಬೇಕು, ನಾವು ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ಬನ ಹತ್ರ ಹೋಗಿ ತಗೋತಾರೆ. ಅದಕ್ಕೆ ಟಿಕೆಟ್ಸ್ನ ಮಾರೋಣ. ಇನ್ನು ಜೇಬ್ ಕತ್ತರಿಸೋದು ಅಂತ್ಯಾ? ದುಡ್ಡು ಜೇಬಲ್ಲಿದೆ ಅಂತ ಅವನಿಗೆ ಭಯ ಇರಬೇಕು. ಅವನಿಗೆ ಭಯ ಇಲ್ಲ ಅಂದಾಗ ನಮ್ಮಂತವ್ರು ಕಳ್ತನ ಮಾಡಿ ಭಯ ಹುಟ್ಟಿಸ್ಬೇಕು. ಅದಕ್ಕೆ ಟಿಕೆಟ್ ಮಾರೋಣ, ಜೇಬುಗಳು ಕತ್ತರಿಸೋಣ. ಈ 2 ದಂಧೆಗಳು ಸಾಕು ನಮ್ಗೆ. ಚಲ್ ನಡಿ, ಚಲ್ ನಡಿಯೋ, ನೋಡಿಯೋ. ಅಷ್ಟಕ್ಕೂ ನೀವು ಯಾಕೆ ಕೆಲಸಕ್ಕೆ ಅಂತ ಬರ್ತೀರೋ ನನಗಂತೂ ಅರ್ಥ ಆಗ್ತಿಲ್ಲ. ನಿಮ್ ಕೈಯಲ್ಲಿ ಆಗಲ್ಲ ಅಂದ್ಮೇಲೆ ಇಲ್ಲಿವರೆಗೂ ಯಾಕೆ ಬರ್ತೀರಾ? ಮನೇಲೆ ಅಡುಗೆ ಮಾಡ್ತಾ ಕೂರ್ಬೋದಲ್ವಾ? ಆ ಬಾಬ್ಜಿನ ಹಿಡಿಬೇಕು ಅಂತ ನಿಮ್ಗೆ ಅವತ್ತೇ ಹೇಳಿದ್ದೆ. ಇಲ್ಲಿವರೆಗೂ ನಿಮ್ಮಿಂದ ಆಗಿಲ್ಲ. ನೀವು ಅವನನ್ನ ಹಾಗೆ ಬಿಟ್ಬಿಟ್ರಿ. ಆದ್ರೆ ನಿನ್ನೆ ಅವನು ಆ ಕಮ್ನಳ್ಳಿ ಕಾಂತಮ್ಮ ಅವ್ರ ಮದ್ವೆಲಿ ತಾಳಿ ಕಳ್ತನ ಮಾಡಿದಾನೆ. ಅದಕ್ಕೂ ಮುಂಚೆ ದಾರಿಲ್ ಹೋಗೋರ್ ಕೈಯಿಂದ ಬ್ಯಾಗ್ ಕಿತ್ಕೊಂಡು ಹೋಗಿದ್ದಾನೆ. ಅವತ್ತು ಯಾರ್ದೋ ಬೈಕ್ ಕಿತ್ಕೊಂಡು ಹೋಗಿದ್ದ. ಹೀಗೆ ದಿನಕ್ಕೊಂದು ಕೇಸ್ ಅವನ ಮೇಲೆ ಬರ್ತಿದ್ಯಾ ಹೊರತು ನೀವೇನು ಮಾಡ್ತಿಲ್ಲ. ಅದ್ ಹಾಗಲ್ಲ ಸರ್, ಅವನನ್ನು ಹಿಡಿಬೇಕು ಅಂತ ನಾವು ಕೂಡ. ಮಾತಾಡಬೇಡ. ಇನ್ಯಾವಾಗ ಹಿಡಿಯೋದು ನೀವು? ನಿಮ್ ಕಣ್ಮುಂದೆನೆ ಓಡೋದ ಅಲ್ವಾ? ಅವಾಗ ಯಾಕೆ ಹಿಡ್ಕೊಳ್ಳಿಲ್ಲ? ಅವನನ್ನು ಹಿಡಿಬೇಕು ಅಂತ ತುಂಬಾ ಟ್ರೈ ಮಾಡಿದೀವಿ ಸರ್. ಅಟ್ಲೀಸ್ಟ್ ಅವನ ಅಸಿಸ್ಟೆಂಟ್ನಾದ್ರೂ ಹಿಡಿಬೇಕು ಅಂತ ನೋಡಿದ್ರೆ. ಹಿಡಿತೀವಿ ಸರ್, ಎಷ್ಟು ಕಷ್ಟ ಆದ್ರೂ ಹಿಡಿತೀವಿ ಸರ್. ಹಿಡಿತೀವಿ ಅಂತ ಹೇಳೋದಲ್ಲ. ಆ ಬಾಬ್ಜಿನ ಮತ್ತೆ ಅವನ ಜೊತೆ ಇರೋನ್ನ ಇಬ್ರನ್ನು ತಂದು ನನ್ನ ಕಣ್ಮುಂದೆ ನಿಲ್ಲಿಸ್ಬೇಕು. ಅದು ಕೂಡ ಇವತ್ ಸಂಜೆ ಒಳಗೆ. ಸರಿ ಸರ್. ಇವತ್ ನೀವು ಅವರಿಬ್ರು ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮಿಬ್ರು ಮೇಲೆ ನಾನು ಆಕ್ಷನ್ ತಗೋಬೇಕಾಗಿ ಬರುತ್ತೆ. ಅವರನ್ನು ಹಿಡಿಬೇಕು ಅಂತ ನಾವು ಹಠದಲ್ಲಿದ್ದೀವಿ ಸರ್.
ನೋಡ್ತೀನಿ ನೀವೆಷ್ಟು ಹಠದಲ್ಲಿದ್ದೀರಾ ಅಂತ. ಇವತ್ತು ಗಾಂಧಿನಗರದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಇಂಥ ಚಿಲ್ಲರೆ ಕಳ್ಳರೆಲ್ಲರೂ ಅಲ್ಲಿ ಬಂದಿರ್ತಾರೆ. ಹೋಗಿ ಹಿಡಿಯೋದಿಕ್ ನೋಡಿ. ಓಕೆ ಸರ್. ಹಾ, ನಿಮ್ಮಿಬ್ರಿಂದ ಹೇಗೂ ಆಗಲ್ಲ ಅಂತ ನನಗೆ ಅರ್ಥ ಆಯ್ತು. ಇನ್ನೂ ಇಬ್ರನ್ನ ನಿಮ್ ಜೊತೆ ಕಳ್ಸ್ಕೊಡ್ತೀನಿ, ಕರ್ಕೊಂಡೋಗಿ. ಓಕೆ ಸರ್. ಹೌದು, ನೀನ್ ಬಂದಿದ್ಯಾ ಕಲ್ಯಾಣಿಯಲ್ಲಿ? ಬರ್ತಾಳೆ ಸರ್. ಇವತ್ತು ಆ ಕಳ್ಳರನ್ನ ಹಿಡಿದ್ರೋ ಸರಿ, ಇಲ್ಲ ಅಂದ್ರೆ ಇಬ್ರು ಕೆಲಸ ಬಿಟ್ಟು ಮನೆಗೆ ಹೋಗೋದಕ್ಕೆ ರೆಡಿಯಾಗಿರಿ. ಓಕೆ ಸರ್. ನೀನೇನ ಹಾಗೆ ನೋಡ್ತಿದ್ಯಾ? ಹೋಗಿ ಟೀ ಹೇಳೋ. ಸರಿ ಸರ್. ಇದ್ದಕ್ಕಿದ್ದ ಹಾಗೆ ಈ ಜ್ವರ ಬರೋದಂದ್ರೇನು? ಒಂದ್ ಹೊತ್ತಿಗೆ ಮೋಕ್ಷ ಹೇಗಾಗಿದ್ದಾನೆ? ಡಾಕ್ಟರ್ ತೊಂದರೆ ಏನೂ ಇಲ್ಲ ಅಂತ ಹೇಳಿದಾರಲ್ವಾ, ಭಯ ಪಡೋ ಅಗತ್ಯ ಇಲ್ಲಪ್ಪ. ಒಂದೇ ಸಲ ಮೈ ಅಷ್ಟು ಬಿಸಿ ಆಗಿದ್ದಕ್ಕೆ ಭಯ ಆಗೋಯ್ತಮ್ಮ. ಕಡಿಮೆ ಆಗತ್ತೆ ಅಂತ ಡಾಕ್ಟರ್ ಹೇಳಿದಾರಲ್ವಮ್ಮ. ನೀನ್ ಡ್ಯೂಟಿಗೆ ಹೊರಡು. ಕಂದನ್ನ ಹೇಗ್ಬಿಟ್ಟು ನಾನು ಹೇಗಮ್ಮ ಹೋಗ್ಲಿ? ಇವತ್ತು ಲೀವ್ ಹಾಕ್ತೀನಿ. ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದೀಯಾ? ಆಗ್ಲೇ ರಜಾ ಬೇಕು ಅಂತ ಕೇಳಿದ್ರೆ ನಿನ್ ಮೇಲಾಧಿಕಾರಿಗಳು ಏನ್ ಹೇಳ್ತಾರೋ ಏನೋ. ಅದೇನ್ರಿ, ಮಗುಗ್ ಹುಷಾರಿಲ್ಲ ಅಂದ್ರೂ ಕೂಡ ಕೆಲಸ ಮಾಡು ಅಂತಾರ. ಸ್ಟೇಷನ್ ಇಂದ ಫೋನ್. ನನ್ ಜೊತೆ ಕೆಲಸ ಮಾಡೋ ಕಾನ್ಸ್ಟೇಬಲ್ ಮಾಡಿರೋದು. ಹಲೋ ಕಲ್ಯಾಣಿ, ಹೊರಟ್ಯಾ? ಇಲ್ಲ, ಆ ವಿಷಯ ಹೇಳೋಕಂತ ಕಾಲ್ ಮಾಡೋಣ ಅನ್ಕೊಂಡೆ, ನೀನೇ ಮಾಡ್ದೆ. ಆ ಬಾಬ್ಜಿನ ನೀವ್ ಯಾಕೆ ಬಿಟ್ರಿ? ಅಷ್ಟಕ್ಕೂ ನೀವ್ ಡ್ಯೂಟಿ ಮಾಡ್ತಿದ್ದೀರಾ ಇಲ್ವಾ ಅಂತ ನಮ್ CI ಅವರು ಕೋಪ ಮಾಡ್ಕೊಂಡಿದ್ದಾರೆ. ಹೌದಾ? ಆ ಬಾಬ್ಜಿ ಮಾತ್ರ ತಪ್ಪಿಸ್ಕೊಂಡ ಅನ್ಕೊಂಡ್ರೆ ಅವನ್ ಜೊತೆ ಇರೋ ಆ ಬಾಲ ಮಾಡಿರೋ ಕೆಲ್ಸಕ್ಕೆ ಅವನೇನ್ ಮಾಡ್ದ? ಫೋನಲ್ಲಿ ಬೇಡ ಬಿಡು, ಡೈರೆಕ್ಟ್ ಆಗಿ ಸಿಗ್ದಾಗ ಹೇಳ್ತೀನಿ. ಇವತ್ತು ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಇದೆ ಅಲ್ವಾ? ಜನರು ಹೇಗ್ ಬರ್ತಾರೋ ಗೊತ್ತಲ್ವಾ? ಅಷ್ಟು ಜನ ಅಲ್ಲಿಗೆ ಬರ್ತಿದ್ದಾರೆ ಅಂದ್ರೆ ಕಳ್ಳರು ಕೂಡ ಅಲ್ಲಿಗೆ ಖಂಡಿತ ಬರ್ತಾರೆ. ಆ ಬಾಬ್ಜಿ ನಮ್ಗೆ ಅಲ್ಲಿ ಸಿಗ್ಬೋದು. ನಿಜಾನೇ? ಆದ್ರೆ ಏನ್ ನಿನ್ ಡೌಟು? ನಾವಿಬ್ರೇ ಹೇಗೆ ಅಂತನಾ? ಅದಕ್ಕೆ CI ಅವರು ಇನ್ನೂ ಇಬ್ರು ಕಾನ್ಸ್ಟೇಬಲ್ ನ ಕಳಿಸ್ತೀನಿ ಅಂದ್ರು. ನೀನ್ ಬೇಗ ಹೊರಟು ಬಂದ್ಬಿಡು. ನಾನಿವತ್ತು ಬರೋಕ್ಕಾಗಲ್ಲ. ನನ್ ಮಗಂಗೆ ಜ್ವರ ಬಂದಿದೆ. ಮಗುನ ಹೀಗ್ಬಿಟ್ಟು ಹೇಗ್ ಬರ್ಲಿ? SI ಸರ್ಗೆ ಈ ವಿಷಯ ಹೇಳು. ಅವರು ನಮ್ಮ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಕಲ್ಯಾಣಿ. ಖಂಡಿತ ಕೇಳಲ್ಲ. ಏನೋ ಡ್ಯೂಟಿಗೆ ಬರಲ್ಲ ಅಂತ ಹೇಳ್ತಿದ್ಯಾ? ಎಲ್ಲ ನೀನು ಇಷ್ಟದಂಗೆನಾ? ಹಾಗಲ್ಲ ಸರ್. ಕಾರಣ ಎಲ್ಲ ಬೇಕಾಗಿಲ್ಲ, ನೀನು ಡ್ಯೂಟಿಗೆ ಬರಲೇಬೇಕು. ಇವತ್ತು ಹೋಮ್ ಮಿನಿಸ್ಟರ್ ಸೆಕ್ಯೂರಿಟಿ ಬೇರೆ ಇದೆ. ಮಗುಗೆ ಹುಷಾರಿಲ್ಲ ಸರ್. ಮೊದಲೇ ಸ್ಟಾಫ್ಸ್ ಕಡಿಮೆ ಇದ್ದಾರೆ. ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ ಅಂತ ಡ್ಯೂಟಿಗೆ ಬರಲಿಲ್ಲ ಅಂದ್ರೆ ಹೇಗೆ? ನೋಡು, ಸಿನಿಮಾ ಥಿಯೇಟರ್ ಹತ್ರ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮೇಲ್ಗಡೆ ಅವ್ರಿಗೆ ನಾನು ಉತ್ತರ ಕೊಡಬೇಕು. ಇದ್ರ ಮೇಲೂ ನೀನ್ ಬರೋದಿಕ್ಕಾಗ್ಲಿಲ್ಲ ಅಂದ್ರೆ ಈ ಜಾಬ್ ನನಗೆ ಮಾಡಕ್ಕಾಗಲ್ಲ ಅಂತ ಲೆಟರ್ ಕೊಡು. ಅಯ್ಯೋ, ಅದ್ ಹಾಗಲ್ಲ ಸರ್. ಡಿಸ್ಕಷನ್ಸ್ ಬೇಡ. ಬರ್ತೀಯಾ ಲೆಟರ್ ಕಳಿಸ್ತೀಯಾ? ಡಿಸೈಡ್ ಮಾಡು. ನಮ್ಮ SI ಸರ್ ಎಷ್ಟ್ ಹೇಳಿದ್ರು ಕೇಳ್ದೆ ಡ್ಯೂಟಿಗೆ ಬಾ ಅಂತ ಹೇಳ್ತಿದ್ದಾರೆ. ಸರಿ ಬಿಡಮ್ಮ, ಹೇಳ್ದೆ ತಾನೆ ಹೊಸದಾಗಿ ಕೆಲ್ಸಕ್ಕೆ ಸೇರಿರೋರಿಗೆ ಅಷ್ಟು ಬೇಗ ರಜಾ ಕೊಡೋದಿಲ್ಲ ಅಂತ. ಪರವಾಗಿಲ್ಲಮ್ಮ, ಮಗುನ ನಾವು ನೋಡ್ಕೋತೀವಿ. ನೀನ್ ಹೊರಡು. ಮಗು ನಿಲ್ಕೊಡು. ನೀನ್ ಹೋಗಿ ರೆಡಿ ಆಗು. ಎಲ್ಲಿಗೆ? ಎಲ್ರೂ ಸೇರ್ಕೊಂಡು ಕಳಿಸ್ತಾ ಇದ್ದೀರಲ್ಲ.